ತಿಪಟೂರು ನಗರದ ರೋಟರಿ ಭವನದ ಸಭಾಂಗಣದಲ್ಲಿ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಹಿಳಾ ಘಟಕ ಅಲ್ಪಸಂಖ್ಯಾತ ಘಟಕಗಳನ್ನು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮತ್ತು ಚಿತ್ರನಟ ಚೇತನ್, ದೇಶದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದು ನಮ್ಮ ಹೋರಾಟ ಭಾಷೆ, ಸಮಾಜ ಮತ್ತು ವರ್ಗದ ವಿರುದ್ಧವಲ್ಲ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ನೀಡಿದ್ದು, ಅಂತಹ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಸರ್ಕಾರವು ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ನನ್ನ ಸಂಪೂರ್ಣ ವಿರೋಧವಿದ್ದು, ಇತ್ತೀಚಿನ ವ್ಯವಸ್ಥೆ ಮನುವಾದದಿಂದ ಕೂಡಿದೆ. ಮನುವಾದವನ್ನ ಸಂಪೂರ್ಣವಾಗಿ ತೊಡೆದು ಹಾಕುವುದು ಬಾಬಾ ಸಾಹೇಬರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ನಾವುಗಳು ಸಾಗಿದಾಗ ಪರಿಪೂರ್ಣ ಸಮಾಜವನ್ನ ನಿರ್ಮಿಸಬಹುದು ಎಂದು ತಿಳಿಸಿದರು. ವರದಿ ಮಂಜು ಗುರುಗದಹಳ್ಳಿ. ನದಿಯ ದಿಕ್ಕು ಬದಲಾಯಿಸುವ ಬಂಡೆಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ಆ ದಿಕ್ಕು ಬದಲಾಯಿಸೋ ಬಂಡೆ ರೀತಿಯಲ್ಲಿ ಕೆಲಸ ಮಾಡ್ತಿರೋದು, ಹೆಮ್ಮೆಯಾಗಿ ಅವರು ಕೆಲಸ ಮಾಡ್ತಿರೋದು ಕರ್ನಾಟಕ ಭೀಮಸೇನೆ ಜೊತೆ ನಾನು ಇವತ್ತು ಇದೀನಿ, ಮುಂಚೆನೂ ಇದೆ, ಮುಂದೆನೂ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ನಾವು ಏನ್ ಮಾಡಬೇಕು, ಯಾಕೆಂದ್ರೆ ಇವತ್ತಿನ ದಿನ ಒಂದು ಸಂಘಟನೆ ನಾವು ಶುರು ಮಾಡ್ತಾ ಇದೀವಿ, ಘಟಕ ಓಪನಿಂಗ್ ಮಾಡ್ತಾ ಇದೀವಿ. ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡಬೇಕು, ಹೇಗೆ ಬಾಬಾ ಸಾಹೇಬ್ ನಮಗೆ ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂತ ಹೇಳ್ತಾರೋ, ಅಂದ್ರೆ ಅದು ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಒಂದು ಕರೆ. ನೀವು ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು, ಅದು ನಮಗೆ ನಾವು ಅದನ್ನ ಗೈಡ್ ಮಾಡಕ್ಕೆ ನಮ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿ ನಾವು ಏನ್ ಮಾಡ್ಬೇಕು ಬಹಳ ಮುಖ್ಯವಾಗಿ ಅಂದ್ರೆ ಜನಜಾಗೃತಿ, ಹೋರಾಟ ಮತ್ತು ಸೇವೆ ಅನ್ನೋದನ್ನ ಈ ಮೂರು ರೀತಿ ನಾವು ಕೆಲಸ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಜನಜಾಗೃತಿ ಅಂದ್ರೆ ಇವತ್ತಿನ ದಿನ ವಿಚಾರಗಳ ಮುಖಾಂತರ ಏನು ಬಾಬಾ ಸಾಹೇಬ್ ಕಂಡ ಕನಸಾಗಿರ್ಬೋದು, ಬಾಬಾ ಸಾಹೇಬ್ ಯಾರು ಗುರುಗಳಾಗಿದ ಜ್ಯೋತಿಬಾ ಫುಲೆ ಕಂಡ ಕನಸಾಗಿರ್ಬೋದು, ಬುದ್ಧ ಬಸವ ಕಂಡ ಕನಸಾಗಿರ್ಬೋದು, ತಂದೆ ಪೆರಿಯಾರ್, ಬಾಬಾ ಸಾಹೇಬ್ ಸ್ನೇಹಿತರು, ಇವರೆಲ್ಲರೂ ಕೂಡ ನಮ್ಮ ವಿಚಾರಗಳು, ಶತಮಾನದ ಕವಿ ಕುವೆಂಪು ಅವರ ಆ ಒಂದು ಕನಸನ್ನ ಏನು ನಾವು ಕರ್ನಾಟಕದ ನಿಜವಾದ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವತ್ತಿನ ಪೀಠಿಕೆಯಿಂದ ಕಂಠಪಾಠ ಮಾಡೋದು ಬಹಳ ಸುಲಭ. ದ್ವೇಷ ಭಾಷಣ ಅನ್ನೋದು ಯಾವುದು ಹೋಗೋಕ್ಕಾಗಲ್ಲ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ, ಅದು ಆರ್ಟಿಕಲ್ 19 ಅಡಿಯಲ್ಲಿ ಬರಲ್ಲ. ದ್ವೇಷ ಭಾಷಣದ ಮೇಲೆ ಕಡಿವಾಣ ಹಾಕಲೇಬೇಕು. ಆದರೆ ಕಾನೂನಾತ್ಮಕವಾಗಿ BNSನಲ್ಲಿ ಎಲ್ಲ ರೀತಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋ ರೀತಿಯಲ್ಲಿ ಕಾನೂನುಗಳಿದೆ. ತಪ್ಪು ಮಾಡಿದ್ರೆ ಅದಕ್ಕೆ ಕ್ರಮ ತಗೊಳ್ಳಂಗಿದೆ. ಇದು ಅನಗತ್ಯ ಕಾನೂನು. ಇದು ಕಾನೂನು ಏನು ಮಾಡ್ತಾ ಇದೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ದುರುಪಯೋಗ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಈ ಸರ್ಕಾರ. ಈ ಕಾನೂನುಗಳು ಏನು ನನಗೆ ಜ್ಞಾಪಕ ಬರುತ್ತೆ ಅಂದರೆ ಆ್ಯಂಟಿ ಕನ್ವರ್ಷನ್ ಬಿಲ್ ಅನ್ನೋದು ಏನು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ತಂದಿತ್ತು, ಅದನ್ನು ಉದ್ದೇಶಪೂರ್ವಕ್ಕೆ ಒಂದು ಅವರ ವಿರೋಧಿಗಳನ್ನ ಕ್ರಿಮಿನಲೈಸ್ ಮಾಡೋ ಒಂದು ಪ್ರಯತ್ನ ಇತ್ತು. ಅದೇ ರೀತಿ ಇದು ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಏನು ಕಾಣ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅವರ ವಿರೋಧಿಗಳ ಮೇಲೆ ಒಂದು ಇನ್ನೂ ಅಸ್ತ್ರೀಕರಣ ಮಾಡಿ ಅನ್ನೆಸರಿ ಕಾನೂನುಗಳು ತರ್ತಾ ಇದೆ. UAPA ತಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನು BJP ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡ್ಕೊತಾ ಬರ್ತೀವಿ. ಈ ವಿಚಾರದಲ್ಲೂ ಕೂಡ ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ತಂದ ಈ ಒಂದು ಕಾನೂನು ತರ್ತಾ ಇದ್ದಾರೆ ಅಂದರೆ ನಾಳೆ ದಿನ ಬೇರೆ ಬೇರೆ ಸರ್ಕಾರಗಳು ಬಂದು ಅವರ ವಿರೋಧಿಗಳನ್ನ ಒಂದು ರೀತಿ ಬಂಧಿಸೋಕ್ಕೋ ಅಥವಾ ಕ್ರಿಮಿನಲೈಸ್ ಮಾಡೋಕ್ಕೆ ಈ ಒಂದು ಅವಕಾಶ ಮಾಡಿಕೊಡ್ಬೋದು.